ನಮಸ್ಕಾರ. ಆರ್ಸಿಬಿ ವಿರುದ್ಧ ಚೆನ್ನೈ ಹೀನಾಯವಾಗಿ ಸೋತ ಬಳಿಕ ಅತ್ತರು ಋತುರಾಜ್ ಗಾಯಕ್ವಾಡ್ ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ಆರ್ಸಿಬಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಚೆನ್ನೈ ಸೋತ ಬಳಿಕ ನಾಯಕ ಋತುರಾಜ್ ಗಾಯಕ್ವಾಡ್ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಋತುರಾಜ್ ಗಾಯಕ್ವಾಡ್ ಹಾಗೂ ರಜತ್ ಪಾಟಿದಾರ್ ಇಬ್ಬರಲ್ಲಿ ಯಾರು ಬೆಸ್ಟ್ ಕ್ಯಾಪ್ಟನ್ ಎನ್ನುವುದನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ. ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಮತ್ತೆ ಆರ್ಸಿಬಿ ವಿರುದ್ಧ ಭಾರಿ ಮುಖಭಂಗ ಎದುರಾಗಿದೆ. ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಈ ಹೈ ವೋಲ್ಟೇಜ್ ಮ್ಯಾಚ್ ನಲ್ಲಿ ಆರ್ಸಿಬಿ 43 ರನ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ. ಈ ಮುಖೇನವಾಗಿ ಆರ್ಸಿಬಿ ವಿರುದ್ಧ ಚೆನ್ನೈ ತಂಡಕ್ಕೆ ಇದೀಗ 4ನೇ ಹೀನಾಯ ಸೋಲಿನ ಮುಖಭಂಗ ಎದುರಾಗಿದೆ. ಮತ್ತೊಂದು ಕಡೆ ಈ ಪಂದ್ಯ ಗೆದ್ದುಕೊಳ್ಳುವ ಮೂಲಕ ಆರ್ಸಿಬಿ ಟೂರ್ನಿಯಲ್ಲಿ ಸತತ 2ನೇ ಗೆಲುವು ದಾಖಲಿಸಿದರೆ ಇತ್ತ ಟೂರ್ನಿಯಲ್ಲಿ ಚೆನ್ನೈ ಹ್ಯಾಟ್ರಿಕ್ ಸೋಲಿಗೆ ಕೊರಳೊಡ್ಡಿದೆ. ಈ ಮುಖೇನವಾಗಿ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿಯಲ್ಲಿ ಚೆನ್ನೈ ಕನ್ಸಿಕ್ಯೂಟಿವ್ ಆಗಿ 7ನೇ ಸೋಲನ್ನ ಎದುರಿಸಿದೆ. ಆರ್ಸಿಬಿ ಹಾಗೂ ಚೆನ್ನೈ ನಡುವಿನ ಪಂದ್ಯ ಅಂತ ಅಂದಾಗ ನೆಕ್ ಟು ನೆಕ್ ಫೈಟ್ ಇರುತ್ತೆ ಎಂದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ಬಟ್ ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಂಡಿದೆ. ಸ್ನೇಹಿತರೆ, ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟಾರ್ಟ್ ಆದ ಈ ಮ್ಯಾಚ್ ನಲ್ಲಿ ಟಾಸ್ ಸೋತು ಆರ್ಸಿಬಿ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು. ಪರಿಣಾಮವಾಗಿ ಆರ್ಸಿಬಿ 20 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 250 ರನ್ಗಳ ಬಿಗ್ ಟೋಟಲ್ ಕಲೆ ಹಾಕಿತು. ತಂಡದ ಪರ ಟಿಮ್ ಡೇವಿಡ್ 25 ಎಸೆತಗಳಲ್ಲಿ ಅಜಯ 70 ರನ್, ಪಡಿಕಲ್ 50 ಹಾಗೂ ರಜತ್ ಪಾಟಿದಾರ್ ಅಜಯ 48 ರನ್ ಬಾರಿಸಿ ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಚೆನ್ನೈ ತಂಡ ಆರಂಭದಿಂದಲೂ ಬ್ಯಾಟಿಂಗ್ ವೈಫಲ್ಯವನ್ನ ಎದುರಿಸಿತು. ಸರ್ಫರಾಜ್ ಖಾನ್ 50 ರನ್ ಬಾರಿಸಿ ಸ್ವಲ್ಪ ಹೋರಾಟ ನೀಡಿದರಾದರೂ ಅವರಿಗೆ ಯಾರು ಕೂಡ ಸಾಥ್ ಕೊಟ್ಟಿರಲೇ ಇಲ್ಲ. ಪರಿಣಾಮವಾಗಿ 19.4 ಓವರ್ಗಳಲ್ಲಿ ಚೆನ್ನೈ 207 ರನ್ ಕಲೆ ಹಾಕಿ ಆಲ್ ಔಟ್ ಆಗಿತ್ತು. ಇತ್ತ ಭುವನೇಶ್ವರ್ ಕುಮಾರ್ 3, ಅಭಿನಂದನ್ ಸಿಂಗ್, ಕೃಣಾಲ್ ಪಾಂಡ್ಯ, ಜೇಕಬ್ ಡೆಫಿ ತಲಾ 2 ವಿಕೆಟ್ ಪಡೆದುಕೊಳ್ತಾರೆ. ಇದರೊಂದಿಗೆ ಚೆನ್ನೈ ಈ ಪಂದ್ಯದಲ್ಲಿ 43 ರನ್ಗಳ ಹೀನಾಯ ಸೋಲನ್ನ ಎದುರಿಸಿದೆ. ಇನ್ನೀಗ ಈ ಸೋಲಿನ ಕುರಿತು ಮಾತನಾಡಿದ ಚೆನ್ನೈ ನಾಯಕ ಋತುರಾಜ್ ಗಾಯಕ್ವಾಡ್ ಈ ರೀತಿಯಾಗಿ ಹೇಳಿದ್ದಾರೆ. 200ಕ್ಕೂ ಅಧಿಕ ರನ್ಗಳ ಗುರಿಯನ್ನು ಬೆನ್ನಟ್ಟುವುದು ಯಾವಾಗಲೂ ಸವಾಲಿನ ಕೆಲಸ. ನಾವು ಪವರ್ ಪ್ಲೇನಲ್ಲಿ ಉತ್ತಮ ಆರಂಭ ಪಡೆಯಲು ವಿಫಲವಾದೆವು. ಮಿಡಲ್ ಓವರ್ಗಳಲ್ಲಿ ವಿಕೆಟ್ ಕಳೆದುಕೊಂಡಿದ್ದು ನಮಗೆ ದೊಡ್ಡ ಹೊಡೆತ ನೀಡಿತು ಎಂದು ಗಾಯಕ್ವಾಡ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಆರ್ಸಿಬಿ ಬ್ಯಾಟರ್ಗಳು ಅದ್ಭುತವಾಗಿ ಆಡಿದರು. ನಮ್ಮ ಬೌಲರ್ಗಳು ರನ್ ನಿಯಂತ್ರಿಸುವಲ್ಲಿ ಸ್ವಲ್ಪ ಎಡವಿದ್ದಾರೆ. ವಿಶೇಷವಾಗಿ ಚಿನ್ನಸ್ವಾಮಿ ಮೈದಾನದಲ್ಲಿ ರನ್ ನಿಯಂತ್ರಿಸುವುದು ಕಷ್ಟ. ಆದರೆ ನಾವು ಇನ್ನೂ ಉತ್ತಮವಾಗಿ ಬೌಲಿಂಗ್ ಮಾಡಬಹುದಾಗಿತ್ತು. MS ಧೋನಿ ಅವರಂತಹ ಹಿರಿಯ ಆಟಗಾರರ ಅನುಪಸ್ಥಿತಿ ತಂಡಕ್ಕೆ ದೊಡ್ಡ ನಷ್ಟ. ಅವರ ಎಕ್ಸ್ಪೀರಿಯನ್ಸ್ ಹಾಗೂ ಫಿನಿಶಿಂಗ್ ಕೌಶಲ್ಯ ಈ ಪಂದ್ಯದಲ್ಲಿ ನಮಗೆ ಬೇಕಿತ್ತು. ಆದರೆ ಯುವ ಆಟಗಾರರಿಗೆ ಇದು ಕಲಿಯಲು ಉತ್ತಮ ಅವಕಾಶವಿತ್ತು ಎಂದು ಗಾಯಕ್ವಾಡ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಆದ್ಯಾಗೂ ಆರ್ಸಿಬಿ ಕ್ವಾಲಿಟಿ ಕ್ರಿಕೆಟ್ ಆಡಿ ಪಂದ್ಯ ಗೆದ್ದುಕೊಂಡಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು. ನಮ್ಮನ್ನ ಬೆಂಬಲಿಸಿದ ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಥ್ಯಾಂಕ್ಸ್ ಅಂತ ಗಾಯಕ್ವಾಡ್ ಹೇಳಿದ್ದಾರೆ. ಮತ್ತು ಟೂರ್ನಿ ಇನ್ನು ಆರಂಭಿಕ ಹಂತದಲ್ಲಿದೆ. ಈ ಸೋಲಿನಿಂದ ನಾವು ಪಾಠ ಕಲಿಯುತ್ತೇವೆ. ಬ್ಯಾಟಿಂಗ್ ಬೌಲಿಂಗ್ 2 ವಿಭಾಗಗಳಲ್ಲಿ ಸುಧಾರಣೆ ಕಂಡುಬರಲಿದೆ. ಮುಂದಿನ ಪಂದ್ಯಗಳಲ್ಲಿ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಮಾಡುವ ಭರವಸೆ ನನಗಿದೆ ಎಂದು ಗಾಯಕ್ವಾಡ್ ತಿಳಿಸಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.